ಚಿಗ ಏಯ್ ಬರ 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 ಓಲಾಯದ ರಜಾ ಬಗ ಪೊಯ್ಲದ ಏ ಸಾರಿ ಕಾಣೋದಿಲ್ಲ ಅದಕ್ಕೆ ಚಿಗ ಏಯ್ ಬರ 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 ಓಲಾಯದ ರಜಾ ಬಗ ಪೊಯ್ಲದ ಏ ಬೆಟ್ಟಳ್ಳಿಯಿಂದ ಅತ್ಗೆಮ್ಮ ಬಂದಾರೆ. ಯಾರು? ಏನೇ? ಬೆಟ್ಟಳ್ಳಿ ಅತ್ಗೆಮ್ಮ. ಅಕ್ಕ ಏನೇನೆ? ಎಲ್ಲ ಗಾಡಿನೇ ಕಾಣಿಸೋದಿಲ್ಲ. ಗಾಡಿಲ್ ಬರಲ್ಲ, ನಡ್ಕೊಂಡ್ ಬಂದ್ಯಾರ. ಅವ ಬಂದಾರೇನೆ? ಇಲ್ಲ. ಮತ್ ಯಾರು ಕರ್ಕೊ ಬಂದ್ರೆ? ಆಳನ್ ಕರ್ಕೊಂಡ್ ಬಂದಾರೆ. ಎಲ್ಲದೆ? ಒಳಗ್ ಕೂತಾರೆ. ಸರಿ. ಅಕ್ಕಯ್ಯ, ನೀನ್ ಅಳೋದಕ್ಕೆ ಏನಾಯ್ತು ನಿಂಗೆ? ನಿನ್ ಬಾವ ಆ ಪಾದ್ರಿ ಮಾತು ಕಟ್ಕೊಂಡು ಕಿಲಿಸ್ತ್ರ ಜಾತಿಗೆ ಸೇರಕ್ಕೆ ಒಪ್ಪಿಗೆ ಕೊಟ್ಟಾರಂತೆ ಕಣೋ. ನಂಗಿನ್ ಕೆರೆನೋ ಬಾವಿನೋ ಗತಿ ಕಣೋ ಮುಕುಂದ. ನಾನಿನ್ ಯಾಕೆ ಬದುಕಿರ್ಲಿ ಹೇಳು? ಸಮಾಧಾನ ಮಾಡ್ಕೊಳಕ್ಕಯ್ಯ. ನಿನ್ಗೆ ಯಾರು ಹೇಳಿದರು ಈ ಸುಳ್ಳು ಸುಳ್ಳು ಸುದ್ದಿನೆಲ್ಲ? ನಾವೆಲ್ಲ ಸತ್ತೇ ಹೋಗಿವಿ ಅಂತ ಮಾಡಿ ಏನು? ಆ ಪಾದ್ರಿ ನಿನ್ ಗಂಡು ನಮ್ ಜಾತಿ ಸೇರ್ಸ್ಕೊಳಕ್ಕೆ ನಂಗ ಗಾಡಿ ಬಚ್ಚ ಎಲ್ಲ ಹೇಳ್ದ. ಅವನ್ ಮುಂಡ ಮೊತ್ತು ಕಿತಾಪತಿ ತಂದು ಹಾಕೋದ್ರಲ್ಲಿ ಎತ್ತಿದ ಕೈ ಅವ. ನೀ ಸುಮ್ನೆ ಅವನೇ ಕಂತೀಯ ಹೇಳು? ಮೊನ್ನೆ ತೀರ್ಥಹಳ್ಳಿಗೆ ಕರ್ಕೊಂಡೋಗಿ ಅವನು ಕಿಲಿಸ್ತ್ರ ಜಾತಿಗೆ ಸೇರ್ಸ್ರಂತಲ್ಲ. ಇವರಿಗೆ ಶಿವಮೊಗ್ಗದಿಂದ ದೊಡ್ಡ ಪಾದ್ರಿ ಬಂದು ಮೇಘರುಳ್ಳಿ ಸ್ಕೂಲ್ನಲ್ಲಿ ತೀರ್ಥ ಕೊಟ್ಟು ಕಿಲಿಸ್ತ್ರ ಜಾತಿಗೆ ಸೇರಿಸ್ಕೊತಾರಂತೆ. ಅಕ್ಕಯ್ಯ, ನೀವು ಹೇಳ್ಬೇಡ, ಸಮಾಧಾನ ಮಾಡ್ಕೊ. ನಾನು ಈಗಲೇ ಬಾವನ್ ಕಂಡು ವಿಷಯ ತಿಳಿತೀನಿ. ಅದೆಂಗ ಆ ಪಾದ್ರಿ ನಮ್ಮ ಬಾವನ್ ಅವನ ಜಾತಿ ಸೇರ್ಸ್ಕೊತಾನೆ ನಾನು ನೋಡೇ ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಿ? ಇವತ್ತು ಮೇಘರಳ್ಳಿ ಸ್ಕೂಲ್ ಪ್ರಾರಂಭೋತ್ಸವ, ಅದಕ್ಕೆ ಹೋಗ್ತಾ ಇದ್ದೀವಿ. ಬರ್ತಾ ಹೆಂಗೂ ಹುಲಿಕಲ್ ನೆತ್ತಿ ಮೇಲೆ ಬರ್ಬೇಕಲ್ಲ. ಕುರಿಕೋಳಿ ಅಂತಾರ ಕಂಡ್ರೆ ಹೊಡೆಯೋಣ ಅಂತ ಕೋವಿ ಹಿಡ್ಕೊಂಡೆ. ಯಾಕೆ ಚಿನ್ನಿ? ನನಗೆ ಗೊತ್ತು ನೀವ್ ಯಾಕೆ ಹೋಗ್ತಿದ್ದೀರಾ ಅಂತ. ಬೆಟ್ಟಲ್ಲಿ ಅದಕ್ಕೆ ಮಾತನಾಡಿಸ್ಕೊಡಕ್ಕೆ ಅಲ್ಲಿ ನಮ್ ಪಿಂಚ್ಲು ಎಲ್ಲ ಹೇಳ್ತು. ನೀವ್ ಗೋಬಿ ತಗೊಂಡು ಹೋಗೋದು ಖಂಡಿತ ಬೇಡ. ನನ್ ಜೀವನೇ ಹಾಡ್ತದೆ. ನೀವ್ ಯಾರನ್ನಾರು ಕೊಂದ್ಬಿಟ್ರೆ? ಚಿನ್ನಿ, ಸುಮ್ನೆ ಏನೇನೋ ಊಹಿಸ್ಕೊಂಡು ಯಾಕೆ ಹಿಂಗ್ ಹೇಳ್ತೀಯ? ನಿನ್ಗೆ ಯಾರೇ ಹೇಳಿದರು ಆ ಹರ್ಕುಲ್ ಬಾಯಿ ಐತಾ ಹೇಳಿದ ಅಂತ? ಅದನ್ನೆಲ್ಲ ನೀನ್ ನಂಬ್ತೀಯ? ನೋಡು ಚಿನ್ನಿ, ನಾನೇನು ಅಷ್ಟು ಧೈರ್ಯಶಾಲಿನೂ ಅಲ್ಲ, ಮೂರ್ಖನೂ ಅಲ್ಲ.
ನನಗೂ ನಿನ್ನಷ್ಟೇ ಆಸೆ ಅದು. ನಿನ್ ಮದುವೆ ಆಗ್ಬೇಕು, ಸುಖವಾಗಿರ್ಬೇಕು ಅಂತ ಇಷ್ಟೆಲ್ಲ ಪಾಡ್ಪಟ್ಟು ನಿನ್ನೂ ದಂಡಿಸಿ ನೆಂಟ್ರು ಇಷ್ಟರು ಊರವ್ರ ಬಾಯಿಗೆಲ್ಲ ಬಂದು ಈಗ ನಿನಗೆ ಅನ್ಯಾಯ ಮಾಡ್ತೀನ? ನಾನು ಕೋವಿ ತಗೊಂಡು ಹೋಗ್ತಿದ್ದೀನಿ ಅಂತ ನಿನಗೆ ಹೆದರಿಕೆನಾ? ಇಲ್ಲಿ ನೋಡು, ಗೊತ್ತಾಯ್ತಾ? ಇದರಲ್ಲಿ ಈಡೇ ತುಂಬಿರ್ಲಿ, ಇದರಿಂದ ಯಾರಿಗೂ ಅಪಾಯ ಇಲ್ಲ. ಇವತ್ತು ನಿನ್ ಗಂಡ ಸುರಕ್ಷಿತವಾಗಿ ಬಂದೇ ಬರ್ತಾನೆ. ಗಂಡ ಅಂದಿದ್ದಕ್ಕೆ ಬೇಜಾರ ಇಲ್ಲ ತಾನೆ? ಹಾ, ಬೇಕಾದ್ರೆ ವರ ಅಂತ ಬದಲಾಯಿಸ್ಕೊ. ಹೋಯ್, ಯಾಕೆ ನೆಲ ನೋಡ್ತಾ ನಿಂತ್ಬಿಟ್ಟಲ್ಲೇ? ಇವತ್ತು ರಾತ್ರಿ ನಾನು ಬಂದ್ಮೇಲೆ ಅಲ್ಲಿ ನಡೆಯೋ ಕಥೆನೆಲ್ಲ ಸ್ವಾರಸ್ಯವಾಗಿ ಹೇಳ್ತೀನಿ, ಆಯ್ತಾ? ನಾನೇ ನಿನ್ನ ಡ್ಯಾವರು, ದೇವರ ಕೊಟ್ಟ ಆಜ್ಞೆಗಳು ಇವು. ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಗುಲಾಮತನದಲ್ಲಿದ್ದ ನಿನ್ನನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿದವನು ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರತಕ್ಕದ್ದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗೆ ನೀರಿನಲ್ಲಾಗಲಿ ಇರುವ ಯಾವುದಾದರೂ ರೂಪವನ್ನು ಅಥವಾ ವಿಗ್ರಹವನ್ನು ಮಾಡಿಕೊಳ್ಳಬೇಡ. ಅವುಗಳಿಗೆ ಅಡ್ಡ ಬೀಳಬೇಡ, ಅವುಗಳನ್ನು ಆರಾಧಿಸಬೇಡ, ಏಕೆಂದರೆ ನಾನೇ ನಿನ್ನ ದೇವರಾದ ಸರ್ವೇಶ್ವರ. ಆಮೆನ್. ನನ್ನ ಬಾವನ್ ಜಾತಿ ಕೆಲಸ ಮಾಡ್ತಿದ್ದೀರಿ ನೀವು. ಬಾವಿ ಹಾರಕ್ಕೆ ಹೋಗಿದ್ ನನ್ನ ಅಕ್ಕನ್ನ ತಡೆದು ನಿಲ್ಸಿನಿ. ಒಳ್ಳೆ ಮಾತಲ್ಲಿ ನನ್ನ ಬಾವನ್ನ ತಿಳಿಸಿದ ಜಾತಿಗೆ ಸೇರಿಸೋದಿಲ್ಲ ಅಂತ ನಿಮ್ ದೇವರ ನಾಣೆ ಇಟ್ಟು ಅವನ್ ಬಿಟ್ಟು ಕೊಡದಿದ್ರೆ ನಿಮ್ಮನ್ನು ಸುಟ್ಟು ಹಾಕ್ತೀನಿ. ದೇವೇಗೌಡರೇ, ನಿಮ್ಮ ಭಾವನಿಗೆ ಬುದ್ಧಿ ಹೇಳಿ. ಅವರು ಮಾಡುತ್ತಾ ಇರುವುದು ಕ್ರಿಮಿನಲ್ ಕೆಲಸ, ಅದಕ್ಕೆ ತಕ್ಕ ಶಿಕ್ಷೆ ಆಗುತ್ತದೆ. ದೇವೇಗೌಡ್ರೆ, ಇದಕ್ಕೆ ನೀವೇ ಹೊಣೆ ಹಾಕ್ತೀರಿ. ರೆವರೆಂಡ್ ಅವ್ರಿಗೆ ಏನಾದ್ರೂ ಆದ್ರೆ ಇಡೀ ಬ್ರಿಟಿಷ್ ಚಕ್ರಾಧಿಪತ್ಯ ನಿಮ್ಮ ಮನೆ ಮಾರ್ಗಗಳನ್ನ ಧ್ವಂಸ ಮಾಡಿಬಿಡುತ್ತದೆ. ನಮ್ಮನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು. ಹೆದರಬೇಡಿ ಪಾದ್ರಿಗಳೇ, ನಾನು ಏನಾದ್ರು ಮಾಡಿ ನಿಮ್ಮನ್ನು ಉಳಿಸ್ತೀನಿ. ಏ ಮುಕುಂದ್ ಬಾವ, ಅವರು ನನ್ನ ಕಿಲಿಸ್ತ್ರ ಜಾತಿಗೆ ಸೇರಿಸ್ಕೊಳ್ಳೋದಿಲ್ಲ ಅಂತ ಕಣೋ. ತೆಗಿಯೋ ಬಾಗಿಲು ಚಿಲ್ಕ ತೆಗಿಯೋ. ಹಂಗಂತ ಆ ಪಾತ್ರಿಗಳ ಹೇಳಿ, ಇಲ್ಲದೆ ಇದ್ರೆ ನಾನು ಬಿಡೋದಿಲ್ಲ. ಪಾತ್ರಿಗಳೇ, ನನ್ನ ಬಾವನ್ಗೆ ಒಂದೊಂದು ಸತಿ ಈ ತರ ಹುಚ್ಚು ಕೆದಕ್ತದೆ. ಸದ್ಯಕ್ಕೆ ಅಪಾಯದಿಂದ ಪಾರಾಗೋದಕ್ಕೆ ಇದೊಂದೇ ದಾರಿ. ನಾನೇನು ನಿಮ್ಮನ್ನು ಬಲಾತ್ಕಾರವಾಗಿ ಕ್ರೈಸ್ತರ ಮತಕ್ಕೆ ಸೇರಿಸುತ್ತಿಲ್ಲ. ನಿಮ್ಮ ಇಷ್ಟ ಮೇರೆಗೆ ಹಾಗೆ ಮಾಡುತ್ತಿದ್ದೇನೆ. ನಿಮ್ಮ ಹೆಂಡತಿಯನ್ನು ನೀವೇ ಒಪ್ಪಿಸುತ್ತಿದ್ದರೆ ಅದು ನಿಮ್ಮ ತಪ್ಪು. ಅದನ್ನು ಮೊದಲೇ ತಿಳಿಸಿದ್ದರೆ ಮತಾಂತರಕ್ಕೆ ನಾನೇ ಒಪ್ಪುತ್ತಿರಲಿಲ್ಲ. ಕ್ರೈಸ್ತರಿಗೆ ನಿಮ್ಮ ಕುಟುಂಬವನ್ನು ನಾಶಗೊಳಿಸುವರು ಎಂದಿಗೂ ಉದ್ದೇಶ ಇರುವುದಿಲ್ಲ. ಉದ್ದೇಶಿಗಳೇ, ಇದನ್ನೆಲ್ಲ ನೀವು ಮೊದಲೇ ಚೆನ್ನಾಗಿ ಅರಿಯಬೇಕಾಗಿತ್ತು. ಹೋಗಿ ದೇವಯ್ಯರಾಯ ಗೌಡರ ಭಾವನೆಗೆ ತಿಳಿಸಿ, ನಾವು ಎಂದಿಗೂ ಯಾರನ್ನು ಬಲಾತ್ಕಾರವಾಗಿ ಕ್ರೈಸ್ತರ ಮತಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಎಂಬುದಾಗಿ. ಕ್ರಿಸ್ತನ ಹಣೆಗೂ ನಾವು
ನಿಮ್ಮ ಭಾವನವರಾದ ದೇವಯ್ಯ ಗೌಡರನ್ನು ನಮ್ಮ ಜಾತಿಗೆ ಸೇರಿಸಿಕೊಳ್ಳುವುದಿಲ್ಲ. ದಯಮಾಡಿ ಬಾಗಿಲನ್ನು ತೆಗೆಯಿರಿ. ಆಯ್ತು, ನನ್ನ ಮಾತಿನ ಪ್ರಕಾರ ನಡೆದಿದ್ದೀರಿ, ಆದ್ರಿಂದ ನಾನು ಬಾಗಿಲು ತೆಗಿತೀನಿ. ನಿಮ್ಮ ಭಾವನವರೊಡನೆ ನಾನು ಮಾತಾಡಬೇಕಾಗಿದೆ. ದಯವಿಟ್ಟು ಹೋಗಿ ನಿಮ್ಮ ಭಾವನವರನ್ನು ಕರೆದುಕೊಂಡು ಬನ್ನಿ. ಸ್ವಾಮಿ, ತಮಗೆ ಇಲ್ಲಿಯ ಜನರ ನೀತಿ ರೀತಿ ನಡೆ ನುಡಿ ಯಾವುದರ ಪರಿಚಯವೂ ಇಲ್ಲ. ಇವರನ್ನು ನಾವು ತುಂಬಾ ಎಚ್ಚರಿಕೆಯಿಂದಿರಬೇಕು. ಈ ದೇವಯ್ಯ ಗೌಡರ ಭಾವ ಕೋಮೂರಿನವನು, ಮುಕುಂದ ಗೌಡ ಎಂದು ಹೆಸರು. ಅವನು ಕೇಡಿ ನಂಬರ್ 1. ಗುತ್ತಿ ಎಂಬ ಹೆಸರಿನ ಒಬ್ಬ ಕೆಲಸದಾಳನ ಸಂಗಡ ಸೇರಿಕೊಂಡು ಹುಡುಗಿಯರನ್ನು ಅಪಹರಿಸುವುದು, ಮಾರಾಮಾರಿ ಮಾಡಿಸುವುದು, ಪುಂಡ ಪೋಖರಿಗಳನ್ನು ಕೂಡಿಸಿಕೊಂಡು ಅತ್ಯಾಚಾರ, ಕೊಲೆ ಮಾಡಿಸುವುದು, ಹೀಗೆಲ್ಲ ಮಾಡಿ ಈ ನಾಡಿಗೆ ಒಬ್ಬ ಭೀಕರ ವ್ಯಕ್ತಿಯಾಗಿದ್ದಾನೆ. ಕೆಲವು ಸಮಯದ ಹಿಂದೆ ಸಿಂಬಾವಿಯ ಒಬ್ಬ ಗೌರವಸ್ಥ ಹೆಗಡೆಯವರ ಮದುವೆ ಗೊತ್ತಾಗಿದ್ದು, ಇನ್ನೇನು ಲಗ್ನದ ಮುಹೂರ್ತ ಬಂದಿತು ಎನ್ನುವಷ್ಟರಲ್ಲಿ ಈ ಮುಕುಂದಗೌಡ ಮದುಮಗಳಾಗುವ ಹುಡುಗಿಯನ್ನು ಅಪಹರಿಸಿ ಯಾವುದೋ ಕಾಡಿನಲ್ಲಿ ಒದಗಿಸಿಟ್ಟನಂತೆ. ಅವಳ ತಂದೆಯನ್ನು ಅವನೇ ಕೊಲ್ಲಿಸಿದ ಎಂದು ಹೇಳುತ್ತಾರೆ. ನನ್ನ ಅಭಿಪ್ರಾಯ ಕೇಳುವುದಾದ್ರೆ, ನಿಮ್ಮನ್ನು ಗುಂಡಿಕ್ಕಿ ಕೊಲ್ಲುವ ಪ್ರಯತ್ನಿಸಿರುವ ಇವನನ್ನು ಬಂಧಿಸಿ ಕಾನೂನು ರೀತ್ಯ ಶಿಕ್ಷೆಗೆ ಒಳಪಡಿಸುವುದೇ ಉತ್ತಮ. ಹಾಗೆ ಮಾಡಿದ್ರೆ ಈ ಜನಕ್ಕೆ ಸ್ವಲ್ಪ ಹೆದರಿಕೆ ಹುಟ್ಟಿ ನಮ್ಮ ಪವಿತ್ರ ಕ್ರಿಸ್ತನ ವಾರ್ತೆಯನ್ನು ನಾವು ನಿರಂತರವಾಗಿ ಬೋಧಿಸಲು ಅನುಕೂಲ ಸನ್ನಿವೇಶ ನಿರ್ಮಾಣವಾಗುತ್ತದೆ. ಈ ಕಾಡು ಜನರನ್ನು ಪಳಗಿಸಿದಂತೂ ಆಗುತ್ತದೆ. ಉಪದೇಶಗಳೇ, ಕ್ರಿಸ್ತ ಸ್ವಾಮಿಯ ಸಂದೇಶವನ್ನು ಕ್ರೈಸ್ತೋಚಿತವಲ್ಲದ ವಿಧಾನಗಳಿಂದ ಪ್ರಚಾರ ಮಾಡಲು ನೀವು ಹೊರಟಿರಾದರೆ ಜನರನ್ನು ಮೈ ಮೇಲೆ ಹಾಕಿಕೊಂಡು ತದ್ವಿರುದ್ಧ ಪರಿಣಾಮಕ್ಕೆ ಬಾಜಿನರಾಗುತ್ತೀರಿ. ನಾವು ನಮ್ಮ ಸ್ವಾರ್ಥ ಉದ್ದೇಶಗಳನ್ನೆಲ್ಲ ತ್ಯಜಿಸಿ ಸತಮಾರ್ಗದಿಂದಲೇ ಮುಂದುವರಿದು ಜನರ ನಂಬಿಕೆಗೆ ಪಾತ್ರರಾಗಬೇಕು. ಅವರ ವಿಶ್ವಾಸ ಲಭಿಸದ ತರುವಾಯವೇ ಅವರು ನಮ್ಮ ಉಪದೇಶಕ್ಕೆ ಕಿವಿಗೊಡುತ್ತಾರೆ. ನಮಸ್ಕಾರ ಪಾದ್ರಿಗಳೇ. ನಮಸ್ಕಾರ, ಕುಳಿತುಕೊಳ್ಳಿ. ಮುಕುಂದಯ್ಯ ಗೌಡ್ರೆ, ನೀವು ಎಂಥ ಭಯಂಕರವಾದ ಅಪರಾಧದಲ್ಲಿ ತೊಡಗಿದ್ದೀರಿ ಅಂತ ನಿಮ್ಗೆ ಅರ್ಥವಾಗಿದೆಯೇ? ಗುಂಡಿಟ್ಟು ಕೊಲೆ ಮಾಡಿದವರಿಗೆ ಏನು ಶಿಕ್ಷೆ ಎಂದು ಗೊತ್ತೇ? ಗೊತ್ತು ಸ್ವಾಮಿ, ನಾನೇನು ಕೊಲೆ ಮಾಡ್ಲಿಕ್ಕೆ ಬಂದದ್ದಲ್ಲ. ನನ್ನ ಅಕ್ಕನಿಗೆ ಅವಳ ಗಂಡನ ಉಳಿಸ್ಕೊಟ್ಟು ಅವಳ ಪ್ರಾಣನ, ಅವಳ ಮಾಂಗಲ್ಯನ ಉಳಿಸಕ್ಕಾಗಿ ಬಂದಿದ್ದೆ ಅಷ್ಟೇ. ಹಾಗಾದರೆ ಬಂದೂಕು ಹೇಗೆ ತಂದಿದ್ದೀರಿ? ಇದು ಖಾಲಿ ಕೋವಿ ಅಷ್ಟೇ ಸ್ವಾಮಿ. ಇದರಿಂದ ಯಾರ ಕೊಲೆಯೂ ಸಾಧ್ಯವಿಲ್ಲ. ಇದರಲ್ಲೇನು ಈಡ್ ತುಂಬಿರಲಿಲ್ಲ. ನಿಮ್ಮನ್ನು ಎದುರಿಸಕ್ಕಾಗಿ ತಂದಿದ್ದೆ ಅಷ್ಟೇ. ಮಹಾಸ್ವಾಮಿ, ಮಿಷನರಿಗಳ ವೈದ್ಯಕೀಯ ಸಹಾಯ, ವಿದ್ಯಾಭ್ಯಾಸ ಪ್ರಚಾರ ಮುಂತಾದವು ಲೋಕೋಪಕಾರಿ ಕಾರ್ಯಗಳು ನಿಜ. ಆದರೆ ಇತರೆಯವರನ್ನು ಮತಾಂತರಗೊಳಿಸುವ ಕಾರ್ಯ ಮಾತ್ರ ಸಮಾಜದ ಅಡಿಪಾಯವನ್ನೇ ಬುಡಮೇಲು ಮಾಡುವಂತಹ ಕೆಲಸ. ಅದು ಸಾಲದು. ಇಲ್ಲಿ ಮಿಷನರಿ ಸ್ಕೂಲು ಚೆನ್ನಾಗಿ ನಡೆಯುವಂತೆ ನಾವು ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಕೊಡಲು ಸಿದ್ಧರಿದ್ದೇವೆ. ಬೇರೆ ಜನಗಳು ಸಹಕಾರ ಕೊಡುವಂತೆ ಮಾಡುತ್ತೇವೆ. ಆಗಬಹುದೇ ಸ್ವಾಮಿ? ನಿಮ್ಮ ಸಹಕಾರಕ್ಕಾಗಿ ನಿಮಗೆ ಅನೇಕ ವಂದನೆಗಳು. ನಾನು ಕೇಳುವುದಿಷ್ಟೇ, ನೀವು ಕ್ರೈಸ್ತ ಮತಕ್ಕೆ ಸೇರಿ ಬಿಡಿ, ಅದು ಅದೇನು ಅಷ್ಟು ಮುಖ್ಯವಲ್ಲ. ಆದರೆ ಕ್ರೈಸ್ತ ಧರ್ಮದ ಉದಾರ ತತ್ವ, ಸೇವಾ ಮನೋಭಾವ, ಸರ್ವ ಸಮಾನ ದೃಷ್ಟಿ, ಉನ್ನತ ಆದರ್ಶ ಇವು ನಿಮ್ಮ ಮಾರ್ಗದರ್ಶನದ ಜ್ಯೋತಿಯಾಗಿರಲಿ. ವಿದ್ಯೆಯಿಂದ ಮಾತ್ರ ನಿಮ್ಮ ಜನಾಂಗದವರ ಉದ್ಧಾರ ಎಂಬುದು ನೀವು ಮರೆಯಬಾರದು. ಆಗಲೇ ನಿಮಗೆ ಮುಕ್ತಿ. ತಮ್ಮ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬೇಗ ಬಾರ, ನಿನ್ ಕೂಳು ಹೊತ್ತ. ನಾನು ಹೇಳಿದ್ದೌದು ಅಲ್ವೋ, ಕಾಡಿನಲ್ಲಿ ಹೋಗುವಾಗ ಕೋಳಿ ಖಾಲಿ ಇರಬಾರ್ದಂತೆ.
ಈಡು ತುಂಬಿಕೊಂಡು ಬಂದಿದ್ರಿ ನಾನು ಇಂಥ ಕೋಳಿ ಸಿಕ್ಕಿದ್ದು. ಓ, ರೆಕ್ಕೆಗೆ ಮಾತ್ರ ಈಡು ಬಿಡ್ತಿದೆ. ಕೋಳಿ ಒಳ್ಳೆ ತೂಕ ಉಂಟು. ಓಹೋ, ರೆಕ್ಕೆ ಮುರಿದದಾ? ಅದಕ್ಕಿಷ್ಟೊತ್ತಾತ? ನಡಿ ನಡಿ, ಕತ್ಲ ಬರಕ್ ಮುಂಚೆನೆ ಮನೆ ಸೇರೋಣ. ಅಯ್ಯ, ಒಂದು ಚಣ ಹಿಡ್ಕೊಂಡಿರಿ, ಈಗ ಬಂದೆ. ಹಾಳಾದವನು ಹೋದ್ನ. ಎತ್ಲಕ್ತಿದ್ಯಾ ಹಾಳಾದವನೇ? ಅಕ್ಕಿಣಿ ಮನೆಗೆ ಹೋಗಿದ್ದೆ. ಏನ್ ಕೆಲಸ ಇಟ್ಟ? ಪಿಂಚುಲು ಹೇಳಿದ್ಲು ಬಸ್ಸಿಗೆ ನಮ್ಮ ತರಬೇಕು ಅಂತ. ಅಕ್ಕಣಿ ನಮ್ಮನೆಲ್ಲ ಇಟ್ಲಲ್ಲ? ಇಲ್ಲ, ಮತ್ತೆ ಬಿಡಾರಕ್ಕೆ ಬಂದಾಳೆ. ಹಳೆ ಮನೆ ಅಮ್ಮನವ್ರು ಮನೆಗೆ ಬಂದ್ಮೇಲೆ ರಂಗಪ್ಪಯ್ಯನವರು ಬಿಡಾರಕ್ಕೆ ಹೋಗು, ಚಿಂಕರ್ನಿಂದ ನಿಂಗೇನು ತೊಂದರೆ ಆಗದೆ ಇದ್ದಂಗೆ ನಾನು ನೋಡ್ಕೊಂತೀನಿ ಅಂದ್ರಂತೆ. ಇನ್ನೆಲ್ಲಿ ಚಿಂಕ್ರ ಬರ್ತಾನೆ ಗಟ್ಟದ ಮೇಲೆ? ಅವನ ಕತೆ ಪೂರೈಸ್ದ ಹಂಗೆ. ಏನ ಬಾಳ ನಗಾಡ್ತಿಯಲ್ಲ? ಯಾಕಿಲ್ಲಯ್ಯ. ಅಯ್ಯ, ಅಕ್ಕಣಿ ಈಗ ಹೆಗ್ಗಡ್ತಮ್ಮ ಆಗ್ಬಿಟ್ಟಾಳೆ. ನಿಮ್ ಕಡೆ ಅವ್ರು ಹುಟ್ಟಂಗ್ ಸೀರೆ ಉಡ್ಕೊಂಡು ಗಡತ್ತಾಗಿದ್ದಾಳೆ. ಅವಳು ಬಿಡಾರನು ನಮ್ ಬಿಡಾರನು ಸೇರ್ಸ್ ಮನೆ ಆಗ್ಬಿಟ್ಟದೆ. ಅದೆಲ್ಲ ನಿನ್ಗ್ಯಾಕ? ಬಿಡಾರ ಕೇಳಿಸಿ ಮನೆನಾದ್ರೂ ಕಟ್ಲಿ, ಅರಮನೆನಾದ್ರೂ ಕಟ್ಲಿ, ನೀನೇನಾರ ಹೋತೀಯನ ಅಲ್ಲಿಗೆ? ನನ್ ಜೀವ ಇರೋವರೆಗೂ ಹೋಗಲ್ಲ. ಯಾ ಇವತ್ತೊಂದು ತಮಾಸೆನೆ ಆಯ್ತು ಅಲ್ಲಿ. ನಾ ಅಕ್ಕಣಿ ಬಿಡಾರದ ಹತ್ರ ಹೋದ್ರೆ ಒಳಗಡೆಯಿಂದ ಮಾತು ಕೇಳಿಸ್ತಾ ಇತ್ತು. ಮನೆ ದೊಡ್ಡಯ್ಯವರು ಒಳಗಿದ್ರು. ಬಾಯಿ ಮುಟ್ಟಾಳ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ನಿನ್ಗೆ. ಇತ್ತೀಚೆಗೆ ನಿನ್ ನಾಲ್ಗೆ ಬಾರಿ ಉದ್ದ ಆಗ್ತಾ ಇದೆ ಕಣ. ಒಂದಿನ ಯಾರ ಹತ್ರ ಏನಾದ್ರೂ ಹಲ್ಲು ಉದುರ್ಸ್ಕೋತೀಯ ನೋಡು. ದೊಡ್ಡವ್ರ ವಿಚಾರ ನಿನ್ಗೆ ಯಾಕ? ಇವತ್ತೇ ಅಮಾಸೆ. ಮುಂದಿನ ಅಮಾಸೆ ಕಳೆದು 2-3 ದಿನಗಳಲ್ಲಿ ನನ್ನ ಚಿನ್ನಮ್ಮನ ಮದುವೆ. ಜೋಯಿಸ್ರು ಅಮೃತ್ ಮುಹೂರ್ತ ಇಟ್ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಏನಾಯ್ತಾ? ಆಗ್ಲೇ ಚಳಿ ಶುರು ಆಯ್ತಲ್ಲ? ಹೌದ್ರಯ್ಯ, ಚಳಿ ಚಳಿ ಆಗ್ತಾ ಆಯ್ತೆ. ಆಯ್ತಾ, ಕೊನೆ ತೆಗಿಯಕ್ಕೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕಲ್ಲ. ಪಿಜಣ ಇದ್ದಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗ್ತಿತ್ತು. ಈಗ ಅಡಿಕೆ ಮರ ಹತ್ತೋದ್ರಲ್ಲಿ ಅವ್ನ್ ಬಿಟ್ರೇ ಇರ್ಲಿಲ್ಲ. ಕೊಟ್ಟೆ ಕಟ್ಟೋಕ್ಕಾಗ್ಲಿ, ಕೊನೆ ತೆಗಿಯೋಕ್ಕಾಗ್ಲಿ. ಪಾಪ ಸಾರಾಯಿ ಕುಡಿದು ಸತ್ಯ ಹೋದ್ನಲ್ಲ. ಗದ್ದೆ ಕೊಯ್ಲಿಗೂ ಜನ ಗೊತ್ತು ಮಾಡ್ಬೇಕು, ಸುಮ್ನೆ ಕೂತ್ರ ಆಗೋದಿಲ್ಲ. ಮೇಘರವಳ್ಳಿ ಅಂತಕ್ಕನ್ ಮಗಳು ಕಾವೇರಿ ಬಾವಿಗೆ ಬಿದ್ದು ಸತ್ಲು ಅಂತಾರಲ್ಲ, ನಿಜವೇನ ಆಯ್ತಾ? ಏನೋ ಕೆಲವ್ರು ಹಂಗಂತಾರೆ. ಐಗಳು ಕಾವೇರಿಗೆ ಮದ್ವೆ ಮಾಡ್ಸಕ್ಕೆ ಅಂತ ಕಿಟ್ಟೆ ಶೆಟ್ಟಿ ಅನ್ನೋ ಹುಡುಗನ್ನ ಘಟ್ಟದ ಕೆಳಗಿನಿಂದ ಗೊತ್ತು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರಂತಲ್ಲ. ಅವನನ್ನ ಕಟ್ಕೊಳ್ಳೋದಿಕ್ ಇಷ್ಟ ಇಲ್ದೆ ಬಾವಿಗೆ ಬಿದ್ದು ಸತ್ಲು ಅಂತಾನು ಹೇಳ್ತಾರೆ. ಇನ್ ಕೆಲವರು ಆ ಹುಡುಗಿ ಚಾಳಿ ಸರಿ ಇರ್ಲಿಲ್ಲ, ಆ ಹೊನ್ನಳ್ಳಿ ಕಡೆ ಸಾಬ್ರು ಸೇರಿ ಅವಳನ್ನ ಮಾನಭಂಗ ಮಾಡಿ ಬಾವಿಗೆ ತಳ್ಳಿದ್ರು ಅಂತಾನು ಹೇಳ್ತಾರೆ. ಆ ಸಾಬ್ರನ್ನ ಹಿಡಿದು ಕೈ ಕೋಳ ಹಾಕಿ ಪೊಲೀಸರು ತೀರ್ಥಹಳ್ಳಿ ಲಾಕಪ್ ಕರ್ಕೊಂಡೋದ್ರು ಅಂತಾನು ಸುದ್ದಿ. ಒಳ್ಳೇದಾತ್ ಬಿಡ, ವಸೂಲಿ ಸಾಬ್ರು ಉಪ್ತಳ ತಪ್ತಲ್ಲ. ಮನೆಯಲ್ಲಿ ಕಾದಂಬರಿ ಎಷ್ಟು ವಿವರಣಾತ್ಮಕ ಆಗಿದೆ ಅಂದರೆ ಬುದ್ಧಿಗಳು
ಅವನು ಹೋಗುವ ಸ್ಥಳಗಳು ಜನಗಳು ವಿವರಗಳು ಓದಬೇಕು ಓದುವ ಪ್ರಸಂಗ ಬರುವುದಂತ ಒಂದು ಶುರುವಾಗಿದ್ದು ಬಿಟ್ಬಿಟ್ಟಿದೆ. ಇದಾಗಿ 20-30 ವರ್ಷದ ಮೇಲೆ ಮತ್ತೆ ಶುರುವಾಗ್ತದೆ. ಅಂದರೆ ಅವರು ಓದುವ ಆ ಕೆಲಸನೇ ಮಾಡ್ತಾನೆ. ಮಳೆಯಿಂದ ಕ್ಯಾಮ್ರಾ ಪ್ಲಾಸ್ಟಿಕ್ ಶೀಟ್ ಮೇಗಿರಳ್ಳಿ ಅಂತಕ್ಕನ ಹೋಟೆಲ್ ಮನೆ. ಕಂಡು